ಹಳ್ಳಿ ಸೊಬಗು ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಏನೇನು ಮೆಟೀರಿಯಲ್ ಬೇಕು ಅಂತ ಹೇಳ್ತೀನಿ. ರವೆ, ಸಕ್ಕರೆ, ತೆಂಗಿನಕಾಯಿ, ಎಳ್ನೀರು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಆಯಿಲ್. ಇಲ್ಲಿ ನಾನು ಎಳ್ನೀರು ತೊಗೊಂಡಿದ್ದೀನಿ. ನೀವು ಎಳ್ನೀರು ಬದಲಿಗೆ ಹಾಲು ತೊಗೋಬೋದು, ಇಲ್ಲ ಎಳ್ನೀರಾದರೂ ಹಾಕ್ಬೋದು. ನಾನು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬದಲಿಗೆ ತುಪ್ಪ ಹಾಕ್ಬೋದು. ನಾನು ಜಾಸ್ತಿ ತುಪ್ಪ ಬಳಸೋದಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಫ್ರೆಶ್ ಆಯಿಲ್ ಹಾಕ್ತಾಯಿದ್ದೀನಿ, ಸನ್ಫ್ಯೂರ್ ಫ್ರೆಶ್ ಆಯಿಲು. ಇಲ್ಲಿ ತೆಂಗಿನಕಾಯಿನ ನಾನು ಹಸಿ ತೆಂಗಿನಕಾಯಿನ ಹುರಿದು, ಅಂದರೆ ಬಲ್ತಿತ್ತು ಆ ಕಾಯಿ, ಬಟ್ ಕೊಬ್ಬರಿ ಆಗಿರಲಿಲ್ಲ. ನಾನು ಹಸಿ ತೆಂಗಿನಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹುಡಿ ಬರಬೇಕದು, ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇದ್ರ ಬದಲಿಗೆ ನೀವು ಕೊಬ್ಬರಿ ಬೇಕಾದರೂ ತೊಗೋಬೋದು. ಇಲ್ಲಿ ಆಪ್ಷನ್, ಕೊಬ್ಬರಿ ಬೇಕಾದರೂ ತೊಗೋಬೋದು, ಇಲ್ಲ ಹಸಿ ಕಾಯಿ ಬೇಕಾದರೂ ತೊಗೋಬೋದು. ಇಲ್ಲಿ ಎಳ್ನೀರು ಬೇಕಾದರೂ ತೊಗೋಬೋದು, ಇಲ್ಲ ಹಾಲು ಬೇಕಾದರೂ ತೊಗೋಬೋದು, ಇಲ್ಲ ಎಣ್ಣೆ ತೊಗೊಂಡಿದ್ದೀನಿ, ನೀವು ತುಪ್ಪ ಬೇಕಾದರೂ ತೊಗೋಬೋದು. ಸೊ ಈಗ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ರವೆ ಉಂಡೆ ಮಾಡೋದಕ್ಕೆ 5ರಿಂದ 6-7 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ. ನಾನು ಸ್ಕಿಪ್ ಮಾಡ್ದೇ ತೋರಿಸ್ತೀನಿ ಎಷ್ಟು ನಿಮಿಷಕ್ಕೆ ಮುಗಿಯುತ್ತೆ ಅಂತ ನೋಡಿ. ನೋಡಿ, ನಾನು ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಇಲ್ಲಿಂದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತದೆ. ನಾನು ಇಷ್ಟು ಆಯಿಲ್ನ ಹಾಕ್ಕೋತೀನಿ. ಇದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈಗ ಬಾದಾಮಿ ಹಾಕ್ತೀನಿ. ಹಾಕ್ಕೊಡ್ತೀನಿ. ಇದೇ ಸ್ಟೇಜಲ್ಲಿ ನಾವು ರವೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕಡಿಮೆ ಬೇಕು, ಇದೋಗ್ಬಿಡುತ್ತೆ. ನಾನಿವಾಗ ರವೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ರವೆನ 2 ಬೌಲ್, ನೋಡಿ ಈ ಸಕ್ಕರೆ ತೊಗೊಂಡಿದ್ದೀನಲ್ಲ, ಈ ಅಳತೆನಲ್ಲಿ 2 ಬೌಲ್ ರವೆ ತೊಗೊಂಡಿದ್ದೀನಿ. ನೋಡಿ, ಈ ಅಳತೆನಲ್ಲಿ 2 ಬೌಲ್ ರವೆ ತೊಗೊಂಡಿದ್ದೀನಿ. 1 ಬೌಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದೇ 1 ಅಳತೆ ಸಕ್ಕರೆ ತೊಗೊಂಡಿದ್ದೀನಿ. 2 ಅಳತೆ ಸಕ್ಕರೆ ರವೆಗೆ 1 ಅಳತೆ ಸಕ್ಕರೆ. ನೋಡಿ, ಸಕ್ಕರೆ ತೊಗೊಂಡಿದ್ದೀನಲ್ಲ, ಈ ಅಳತೆಯಲ್ಲಿ ನಾನು 2 ಬೌಲು 2 ಅಳತೆ ರವೆ ತೊಗೊಂಡಿದ್ದೀನಿ. 1 ಅಳತೆ ಇಲ್ಲಿ ಸಕ್ಕರೆ ಇದೆ. ಈ ಅದೇ ಬೌಲ್ನಲ್ಲಿ ನಾನು 1 ಅಳತೆನ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ 2 ಅಳತೆ ರವೆ, 1 ಅಳತೆ ತೆಂಗಿನಕಾಯಿ ಮತ್ತು 1 ಅಳತೆ ಸಕ್ಕರೆ ಸಾಕಾಗತ್ತೆ. ನಾವಿವಾಗ ನೋಡಿ, ರವೆ ಗಮ್ಮನ ಸ್ಮೆಲ್ ಬರಬೇಕು. ಎಣ್ಣೆನಲ್ಲಿ ಹುರಿದು ಗಮ್ಮನ್ನು ಸ್ಮೆಲ್ ಬರಬೇಕು. ಇವಾಗ ಗಮ್ಮನ ಸ್ಮೆಲ್ ಬರ್ತಾ ಇದೆ. ನಾವು ಈ ಸ್ಟೇಜಲ್ಲಿ ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಡಿಮೆ ಇದೆಯಾ, ಹಣ್ಣು ಹಿಡಿದು ಬಿಡುತ್ತೆ. ಕೈ ಆಡಿಸ್ದೆ, ಹಂಗೆ ಕೈ ಆಡಿಸ್ತಾನೆ ಇರಬೇಕು, ನಿಲ್ಲಿಸ್ಬಾರ್ದು. ರವೆ ಹಣ್ಣು ಹಿಡಿದು ಬಿಡುತ್ತೆ. ರವೆ ಉಂಡೆ ಏನಾಗುತ್ತೆ, ಕಲರ್ ಇರೋಲ್ಲ, ಬಟ್ ಬ್ಲ್ಯಾಕ್ ಬಂದುಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ನೋಡಿ, ಅಲ್ಲಿ ಸಿಹಿ ಸ್ವಲ್ಪ ಐ ಫ್ಲೇಮ್ ಮಾಡಿಕೊಂಡ್ರೂ ಸಿಹಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆ ಬೇಕಾಗುತ್ತೆ. ನಾನು ಇಷ್ಟು ಸಕ್ಕರೆ ಕೂಡ ಹಾಕಿದೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ಅಳತೆ ರವೆಗೆ 1 ಅಳತೆ ಸಕ್ಕರೆ ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆಗ್ತಾಯಿದೆ. ಗಮ್ಮನ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರವೆದು ಒಳ್ಳೆ ಸ್ಮೆಲ್, ಅಂದರೆ ಅದು ಹರಳಿರೋ ಸ್ಮೆಲ್ ಬರುತ್ತೆ. ಅಂದರೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂದರೆ ರವೆ ಹರಳಿದೆ ಅಂತ. ಸೊ ನಾವಿವಾಗ ಈ ಸ್ಟೇಜ್ನಲ್ಲಿ ನಾವು ಹಾಲು ಹಾಕ್ಕೋಬೋದು. ನಾನು ಹಾಲು ಇಟ್ಕೊಂಡಿಲ್ಲ, ಇಲ್ಲಿ ಎಳ್ನೀರು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹಾಕ್ಕೋಬೇಕು. ನಮಗೆ ರವೆ ಉಂಡೆ 1 ಅಷ್ಟು ಬೇಕು ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಕಡಿಮೆ ಫ್ಲೇಮ್ ಇಟ್ಕೊಂಡಿದ್ದೀನಿ. ರವೆ ಉಂಡೆ ಹೊಂದುತ್ತಾ ಇದೆ ಅಂತ ಅನ್ನುವಾಗ ಸ್ಟವ್ನ ಆಫ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ. ಉಂಡೆ ಸ್ಟಾರ್ಟ್ ಆಗ್ತಾ ಇದೆ ಈಗ. ರವೆ ಕಲರ್ ಚೇಂಜ್ ಆಗಲಿಲ್ಲ. ನಾವು ಜಾಸ್ತಿ ಉರಿನಲ್ಲಿ ಇಟ್ಕೊಂಡು ರವೆನ ಜಾಸ್ತಿ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ನಾವು ರವೆನ ಎಣ್ಣೆ ಹಾಕಿದ ತಕ್ಷಣ ರವೆ ಹಾಕಿ ಸ್ವಲ್ಪ ಅದು ಒಳ್ಳೆ ಸ್ಮೆಲ್ ಬರೋವಾಗ ಅದನ್ನು
ನೋಡಿ ಇನ್ನು ಉಂಡೆ ಮಾಡೋಕ್ಕಾಗ್ತಾಯಿಲ್ಲ, ಇಷ್ಟಿದೆ, ಇಷ್ಟನ್ನು ಹಾಕ್ಬಿಡ್ತೀನಿ ಈಗ. ಮತ್ತು ಅದೇ ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೊಬೇಕು. ಏನಾಗುತ್ತೆ, ಹಂಗೆ ಹಿಡಿದ್ಬಿಡುತ್ತೆ, ಕೈ ಆಡಿಸ್ತಾನೇ ಇರಬೇಕು. ನೋಡಿ ಈಗ ಸ್ಟಾರ್ಟ್ ಆಗಿದೆ, ನೋಡಿ ಬರ್ತಾ ಇದೆ. ಚೂರು ಬಿಸಿ ಮಾಡೋಣ. ಆಫ್ ಮಾಡಿಬಿಟ್ಟು ರವೆ ಉಂಡೆ ರೆಡಿಯಾಗಿದೆ. ಈಗ ನಾನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ ಮೇಲೆ ಆ ಪ್ಯಾನ್ ಬಿಸಿ ಇರುತ್ತೆ ನೋಡಿ, ಆ ಬಿಸಿ ಇರೋ ಪ್ಯಾನಿಗೆ ಅದು ಹಣ್ಣು ತಿರುಗಿಬಿಡುತ್ತೆ. ಸೊ ಆಫ್ ಮಾಡಿದ ಮೇಲೂ ಕೂಡ ಸ್ವಲ್ಪ ಟೈಮ್ ನೋಡಿ, ಹಾಗೆ ಹಣ್ಣು ಹಿಡಿಯುತ್ತೆ. 2 ಸೆಕೆಂಡ್ ನಾವು ನಿಲ್ಲಿಸಿದ್ರು ಹಣ್ಣು ಹಿಡಿದ್ಬಿಡುತ್ತೆ. ನಾವು ಆಫ್ ಮಾಡಿದ ಮೇಲೂ ಕೂಡ ಸ್ವಲ್ಪ ಅದು ಬಿಸಿ ಆಡುವಾಗ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಕೊಂಡು ಈಗ ಉಂಡೆ ಮಾಡಿ ನೋಡೋಣ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ಎಲ್ಲ ಉಂಡೆ. ಬಿಸಿ ಇದೆ, ಕಟ್ಟಕ್ಕಾಗ್ತಾಯಿಲ್ಲ. ನೋಡಿ ಬಂದಿದೆ. ನಾನು ಪೂರ ಎಲ್ಲ ಕಟ್ಟಿ ತೋರಿಸ್ತೀನಿ ನಿಮಗೆ. ಹಣ್ಣು ಬಿಸಿ ಇದೆ ನೋಡಿ, ಹಣ್ಣು ತಿರುಗ್ತಾ ಇದೆ, ಹಂಗೆ ತಿರುಗ್ತಾ ಇರ್ತೀನಿ. ಕಟ್ಟಿ ತೋರಿಸ್ತೀನಿ ನಿಮಗೆ. ನೋಡಿ ಹಣ್ಣು ಹಿಡಿದು ಬಿಡಬಾರ್ದು. ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ಅದು ಹಣ್ಣು ಹಿಡಿದು ಬಿಡುತ್ತೆ. ಸ್ವಲ್ಪ ಹಂಗೆ ಕೈ ಆಡಿಸ್ತಾನೆ ಇರಬೇಕು. ರವೆ ಉಂಡೆ ಈಗ ರೆಡಿಯಾಗಿದೆ. ನಾನು ಏನೇನು ಅಳತೆಯಲ್ಲಿ ಹೇಳಿದ್ದೆ ಅದೇ ಅಳತೆನೇ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಹಿ ಕೂಡ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ ಆ ಥರ ಏನಿರೋದಿಲ್ಲ. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಲರ್ ಕೂಡ ಚೇಂಜ್ ಆಗೋದಿಲ್ಲ. ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ಮತ್ತು ನಾನು ಒಂದಿನ ಇದು ಓಪನ್ ಮಾಡ್ತೀನಿ ನೋಡಿ, ಇಷ್ಟು ಸಾಫ್ಟಾಗಿ ಬಂದಿರುತ್ತೆ ರವೆ ಉಂಡೆ. ಕೆಲವರು ಹೇಳ್ತಾರೆ, ನನಗೆ ಗೊತ್ತಿರೋರು ಹೇಳ್ತಿದ್ರು ರವೆ ಉಂಡೆ ಗಟ್ಟಿ ಬಂದುಬಿಡುತ್ತೆ ಮೇಡಮ್, ಹೆಂಗೆ ಮಾಡೋದು ಅಂತ. ಸೊ ಇವಾಗ ನೋಡಿ ನಾನು ಹೇಳಿರೋ ಅಳತೆನಲ್ಲೇ ಮಾಡ್ತಾ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರವೆ ಉಂಡೆ ಮಾಡೋದಕ್ಕೆ ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ. ಇಲ್ಲಿ ರವೆಯಿಂದ ಆಗೋ ಅನುಕೂಲಗಳೇನು ಅಂತ ತಿಳ್ಕೊಂಬಿಡೋಣ. ಇದು ರಕ್ತದ ಸಕ್ಕರೆ ಮಟ್ಟ ಸುಧಾರಿಸಲು ಸಹಾಯ ಮಾಡುತ್ತದೆ. ಫೈಬರ್ ರಕ್ತ ಪ್ರವಾಹದಲ್ಲಿ ಕಾರ್ಬೋಹೈಡ್ರೇಟ್ಗಳ ಪ್ರಮಾಣ ಕಡಿಮೆ ಮಾಡುತ್ತದೆ. ಇದು ರಕ್ತದ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಸ್ಪೈಕ್ ತಡೆಯುತ್ತದೆ. ನಾರಿನಾಂಶವಿರುವ ರವೆ ಜೀರ್ಣಾಂಗ ವ್ಯವಸ್ಥೆಯ ಸಮತೋಲನದಲ್ಲಿ ಇಡುತ್ತದೆ. ನಿಮ್ಗೆ ಈ ವಿಡಿಯೋನ ಫಸ್ಟ್ ಟೈಮ್ ನೀವೇನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.